ಸಾಮೂಹಿಕ ಸಸ್ಯ ಬಿಲ್ವಾರ್ಚನೆ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಹಾಗೂ ಪೂಜಾ ಸಮಿತಿ ಎಂಕೆ ಹುಬ್ಬಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ವಲಯ ಮಟ್ಟದ ಸಾಮೂಹಿಕ ಶ್ರೀ ಸಹಸ್ರ ಬಿಲ್ವಾರ್ಚನೆ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮವನ್ನು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತೋಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದದಲ್ಲಿ ಕಿತ್ತೂರು ಕಲ್ಮಠದ ರಾಜಗುರು ಸಂಸ್ಥಾನದ ಪೂಜ್ಯ ಮಡಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರಕಾಶ ಕೊಡ್ಲಿ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟ್ನ ಪ್ರಾದೇಶಿಕ ನಿರ್ದೇಶಕರು ದಯಾಶೀಲ ಅವರ ಘನ ಉಪಸ್ಥಿತಿಯಲ್ಲಿ ಜಿಲ್ಲಾ ನಿರ್ದೇಶಕರು ಆದ ಸತೀಶ್ ನಾಯಕ, ಜನಜಾಗೃತಿ ವೇದಿಕೆ ಸದಸ್ಯರು ಆದ ಅದೃಶ್ಯಾನಂದ ಗದಿಹಳ್ಳಿ ಶೆಟ್ಟಿ, ಪ್ರಜಾಪಿತ ವಿಶ್ವವಿದ್ಯಾಲಯದ ಜ್ಯೋತಿ ಅಕ್ಕ, ವೈದ್ಯರು ಆದ ಡಾಕ್ಟರ್ ಜಗದೀಶ ಹಾರೋಗೊಪ್ಪ, ಸಹಸ್ರ ಬಿಲ್ವಾರ್ಚನೆ ಅಧ್ಯಕ್ಷರು ಆದ ರಾಜ್ಕುಮಾರ್ ಗಾಣಿಗೇರ, ಕಿತ್ತೂರು ತಾಲೂಕು ಯೋಜನಾಧಿಕಾರಿಗಳು ಆದ ಬಿಆರ್ ಯೋಗೀಶ್ ಹಾಗೂ ಸಮನ್ವಯ ಅಧಿಕಾರಿಗಳು ಆದ ಜನಾರ್ದನ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಪ್ರತಿನಿಧಿಗಳು ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ವಿವಿಧ ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯಗಳ ಪತ್ರಗಳನ್ನು ವಿತರಣೆ ಮಾಡಲಾಯಿತು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಅವರೊಂದಿಗೆ ಮಾತನಾಡಿದ ಧಾರವಾಡ ವಲಯದ ಪ್ರಾದೇಶಿಕ ನಿರ್ದೇಶಕಿಯರು ಆದ ಶ್ರೀಮತಿ ದಯಾಶೀಲ್ ಅವರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ಅದಕ್ಕಾಗಿ ನಾವು ಅನ್ನೋದು ಸಾಮೂಹಿಕ ಏನಿದೆಯಲ್ಲ, ಭಜನೆ, ಪ್ರಾರ್ಥನೆ, ಪ್ರೇಯರ್ನೆ ಏನಿದೆಯಲ್ಲ, ಅದು ಸಮಾಜಕ್ಕಾಗಿ, ಸಮಾಜ ಉದ್ಧಾರಕ್ಕಾಗಿ ಮಾಡೋದು. ನಾವು ಅಂತಂದ್ರೆ ಎಲ್ಲವನ್ನೂ ಬರ್ತದೆ. ಸಕಲ ಜೀವರಾಶಿಗಳಲ್ಲಿ ಹೆಸರನ್ನ ವಹಿಸ್ತಕ್ಕಂಥ ಕೆಲಸ ಇಂಥ ಪೂಜೆ ಪುನಸ್ಕಾರಗಳು. ಈ ಪೂಜೆ ಪುನಸ್ಕಾರ ಕುರಿತು ನೀವೆಲ್ಲ ಕೇಳಿದರೆ, ಶಿವ ಭಕ್ತಿ ಪ್ರಿಯ ಶಿವನಿಗೆ ಬೇಕಾಗಿದ್ದು ಭಕ್ತಿ ಒಂದೇ. ನೀನು ಹೂವು ಬೇಡ, ನೀನು ಕಾಯಿ ಬೇಡ, ಹೂವಿನಂತ ಮನಸ್ಸು ಕೊಟ್ಟು ಬಿಡು, ನಾನು ನಿನಗೆ ಎಲ್ಲವನ್ನ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ನಮ್ಮ ಜ್ಯೋತಿ ಅಕ್ಕವ್ರು ಹೇಳಿದಾರ ಅದ್ರ ಮಹತ್ವ. ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಭಕ್ತಿಯನ್ನು ಅರ್ಪಣೆ ಮಾಡೋದು. ಭಕ್ತಿಯನ್ನು ಅರ್ಪಣೆ ಮಾಡಿದರೆ ಎಲ್ಲವನ್ನು ಸಿಗ್ತದೆ. ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ, ಶಿವನಿಗೆ ಬೇಡಿಕೆಗಳನ್ನ ಇಟ್ಕೊಂಡು ಹೋಗ್ತೇವೆ. ದಿವ್ಸಕ್ಕೆ ಗುಡಿಗೆ ಹೋಗ್ತೇವಲ್ಲ, ನಾವು ಗುಡಿಗೆ ಹೋದಾಗ ಏನು ಇಟ್ಕೊಂಡು, ನನಗೇನೋ ಒಂದು ಬೇಕಂತೇಳಿ ಅವನ ಹೋಗ್ತೇವೆ. ನಮಗೇನು ಬೇಡ ಆದಾಗ ಗುಡಿಗೆ ಎಂದಾರು ಹೋಗಿದಾರೇನ್ರಿ? ಎಂದೂ ಹೋಗೋದಿಲ್ಲ. ಅದಕ್ಕಾಗಿ ಭಗವಂತ ಭಕ್ತಿ ಪ್ರಿಯ. ಆ ಭಕ್ತಿಯನ್ನು ನಾವೆಲ್ಲ ಅರ್ಪಣೆ ಮಾಡೋದ್ರ ಮುಖಾಂತರ ಯಾಕೆ ಮಾಡಬೇಕು? ಭಗವಂತರಿಗೆ ಎಳಿ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರಿಗೆ ಹೊಗಳುವ ಪುಣ್ಯಗಳೇನೆಂಬೇರ ಮನ. ಭಗವಂತ ಬಹಳ ಅತ್ಯಂತ ಒಳ್ಳೆಯ ಒಂದು ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ, ಹೌದಿಲ್ರಿ? ಎಷ್ಟೋ ಲಕ್ಷ ಜೀವರಾಶಿಗಳಿಗೆ ಮಾನವ ಜೀವ ರಾಶಿಗೆ ಮನುಷ್ಯನನ್ನು ನಮ್ಗೆ ಒಳ್ಳೇದಾಗ್ಲಿ, ಇಡೀ ಸಮಾಜಕ್ಕೆ ಒಳ್ಳೇದಾಗ್ಲಿ. ಇಡೀ ಸಮಾಜ ಒಳ್ಳೇದಾದಾಗ ಅಲ್ಲಿ ಪರಿಸರ ಚೆನ್ನಾಗಾಗುತ್ತೆ, ಇಡೀ ಸಮಾಜದಲ್ಲಿ ನೆಮ್ಮದಿ ಇರುತ್ತೆ ಅಂತ ಹೇಳುವ ಚಿಂತನೆಯನ್ನಿಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಹಮ್ಮಿಕೊಂಡಿದ್ದೀರಾ. ಇದಕ್ಕಾಗಿ ಖಂಡಿತ ಸ್ವಾಮಿಯ ಶಿವ ಹಾಗೆ ಕಲ್ಮೇಶ ಸ್ವಾಮಿ, ಮಂಜುನಾಥ ಸ್ವಾಮಿ ಎಲ್ಲರೂ ನಮ್ಗೆಲ್ರಿಗೂ ಕೂಡ ಆರೋಗ್ಯ, ಆಯುಷ್ಯ, ನೆಮ್ಮದಿಯನ್ನು ಕೊಡ್ಲಿ. ಇನ್ನೊಬ್ಬರು ನಮ್ಮಲ್ಲಿ ಎಲ್ಲರಲ್ಲಿ ಕೂಡ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಅನ್ಯೋನ್ಯತೆ ಇದು ನಮ್ಮೆಲ್ಲರಲ್ಲಿ ಕೂಡ ಮೂಡಿ ಬರಲಿ. ಎಲ್ಲಿ ಕೂಡ ನಮ್ಮ ಹತ್ರ ಭೇದ ಭಾವ ಇಲ್ಲದೆ ನಾವೆಲ್ಲ ಒಂದೇ, ನಾವೆಲ್ಲ ಮನುಷ್ಯ ಧರ್ಮದವರು ಅಂತ ಹೇಳುವಂತಹ ಯಾವುದೇ ಜಾತಿ ಧರ್ಮದ ಭೇದ ಇಲ್ಲದೆ ನಾವೆಲ್ಲರೂ ಒಂದೇ ಮನುಷ್ಯ ಧರ್ಮದವರು ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ನೆಮ್ಮದಿಯ ಬದುಕನ್ನು ಸಾಗಿಸುವ ಹಾಗೆ ಆಗ್ಲಿ ಅಂತ. ಓಂ ಶ್ರೀ ಮಂಜುನಾಥ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿಕೊಳ್ಳುತ್ತಾ ಸ್ಥಳ ಸಾನ್ನಿಧ್ಯ ದೈವ ಶಕ್ತಿಯಾದ ಕಲ್ಮೇಶ ಸ್ವಾಮಿಗೆ ಶಿರಬಾಗುತ್ತಾ, ಸರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ 10 ಹಲವು ಕಾರ್ಯಕ್ರಮಗಳನ್ನು ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ, ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಅಮ್ಮನವರ ಕೃಪಾಶೀರ್ವಾದದಲ್ಲಿ ನಡೀತಾ ಇದೆ. ಈ 10 ಹಲವು ಕಾರ್ಯಕ್ರಮಗಳಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಕೂಡ. ದೇವರ ಭಯವೇ ಜ್ಞಾನದ ಆರಂಭ ಅಂತ ಹೇಳ್ತೇವೆ. ಆ ನಿಟ್ಟಿನಲ್ಲಿ ಜನರಲ್ಲಿ ಒಂದು ಧಾರ್ಮಿಕತೆಯ ಭಾವನೆಗಳನ್ನು ಕೂಡ ಬೆಳೆಸಬೇಕು. ಅದರೊಟ್ಟಿಗೆ ಇಂತಹ ಒಂದು ವೇದಿಕೆ, ಜನರೆಲ್ಲರೂ ಕೂಡ ಒಟ್ಟುಗೂಡ್ಲಿಕ್ಕೆ ಒಂದು ವೇದಿಕೆ, ಇಲ್ಲಿ ಸ್ವಾಮೀಜಿಯವರನ್ನು ಹಾಗೆ ಈ ಧಾರ್ಮಿಕತೆಯ ವಿಚಾರಕ್ಕೆ ಪೂರಕವಾಗಿ ಜನರನ್ನು ಕರೆಸಿ ನಮ್ಮ ಸದಸ್ಯರಿಗೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗ ಇನ್ನಷ್ಟು ಅವರಲ್ಲಿ, ಅವರು ಹಾಗೂ ಅವರ ಮನೆಯಲ್ಲಿ ಆ ಒಂದು ಧಾರ್ಮಿಕತೆಯನ್ನು ಅಳವಡಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದರೊಟ್ಟಿಗೆ ವಿಶೇಷವಾಗಿ ಇವತ್ತು ನಮ್ಮ ಸದಸ್ಯರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮ ಮಾಡುವಂತದ್ದು ಯೋಜನೆಯ ಇದಕ್ಕಾಗಿ ಅಲ್ಲ,
ಗ್ರಾಮ ಸುಭಿಕ್ಷೆಗಾಗಿ ಜನರಲ್ಲಿ ಈ ಒಂದು ಗ್ರಾಮ ಸುಭಿಕ್ಷೆ ಆಗ್ಬೇಕು, ಎಲ್ಲರೂ ನೆಮ್ಮದಿ ಇರಬೇಕು, ಮಾನಸಿಕ ಶಾಂತಿ ನೆಮ್ಮದಿ ಬರಬೇಕು ಅಂತ ಹೇಳುವ ಚಿಂತನೆಯನ್ನಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರೊಟ್ಟಿಗೆ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಜನರಿಗೆ ಮೆಲುಕು ಹಾಕುವಂತಹ ಏನೇನು ಯೋಜನೆ ಕಾರ್ಯಕ್ರಮಗಳಿದೆ, ಈ ಯೋಜನೆಯ ಯಾಕಾಗಿ ಪ್ರಾರಂಭಗೊಂಡಿತ್ತು, ಇದರಿಂದ ಜನರಿಗೆ ಏನು ಪ್ರಯೋಜನ ಇದೆ ಅಂತ ಹೇಳುವ ನಿಟ್ಟಿನಲ್ಲಿ ಕೂಡ ಒಂದು ಮಾಹಿತಿಯನ್ನು ತಲುಪಿಸುವಂತ ಕಾರ್ಯಕ್ರಮ ಆಗ್ತಾ ಇದೆ. ನಾವು ಸಂಪಾದನೆ ಮಾಡಿದಂತಹ ಯಾವುದೋ ಒಂದು ಸ್ವಲ್ಪ ಇದರಲ್ಲಿ ಒಂದು ಧಾರ್ಮಿಕತೆಗೂ ಕೂಡ ನಾವು ಅದನ್ನು ಅಳವಡಿಸಬೇಕು ಅಂತ ಹೇಳುವ ಚಿಂತನೆಯನ್ನಿಟ್ಟುಕೊಂಡು ಈ ಒಂದು ಇವತ್ತು ವಿಶೇಷವಾದಂತಹ ಶುಕ್ರವಾರ ಎಲ್ಲರೂ ಇಲ್ಲಿಯ ಸಮಿತಿಯವರು ಎಲ್ಲರೂ ಕೂಡ ಬಹಳಷ್ಟು ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂತ ಈ ಸಾಮೂಹಿಕ ಸಹಸ್ರ ಬಿಲ್ವಾರ್ಚನಾ ಪೂಜೆ ಖಂಡಿತ ಆ ಪೂಜೆಯಿಂದ ಒಬ್ಬರು ಪ್ರಾರ್ಥನೆ ಮಾಡಿದ್ರೆ ಆವಾಗ್ಲೂ ದೇವರ ಅನುಗ್ರಹ ಇರ್ತದೆ. ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾಗ ದೇವರ ಅನುಗ್ರಹ ಇನ್ನಷ್ಟು ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಸಿಗ್ತದೆ ಅಂತ ಹೇಳುವಂತ ಒಂದು ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಖಂಡಿತ ಇದರಿಂದ ಈ ಲೋಕಕ್ಕೆ ಸುಭಿಕ್ಷೆ ಉಂಟಾಗ್ತದೆ, ಸಮಾಜಕ್ಕೆ ಗ್ರಾಮಕ್ಕೆ ಸುಭಿಕ್ಷೆ ಉಂಟಾಗ್ತದೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್. ಬರ್ತಕ್ಕಂಥ ಮೇಳಕ್ಕೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವ್ರನ್ನೇನಾದ್ರು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಕರೆಸ್ಬಿಟ್ಟು ಅವ್ರ ನೇತೃತ್ವದಲ್ಲಿ ಕೃಷಿ ಮೇಳ ಆಯೋಜನೆ ಮಾಡಬೇಕು ನಿಮ್ಮ ಇಲಾಖೆಯಿಂದ ಅಂತ ಹೇಳ್ಬಿಟ್ಟು ಬರೀ ಬೈಲಂಗದಲ್ಲಿ ಮಾತ್ರ ಆಯೋಜನೆ ಆಗ್ತಾ ಇದೆ. ಏನಾದ್ರು ಮುಂಬರ್ತಕ್ಕಂಥ ಮೇಳದಲ್ಲಿ ಈ ಕಡೆ ಭಾಗದ ರೈತರಿಗೆ ಅನುಕೂಲ ಹಂಗೆ ಏನಾದ್ರು ಮಾಡ್ತಿದ್ದಾರೆ ಸರ್? ಪೂಜ್ಯರನ್ನು ಕರೆಸಿ ಜನರಿಗೂ ಬಹಳಷ್ಟು ಪ್ರೀತಿ ಗೌರವ ಭಕ್ತಿ ಇದೆ. ಪೂಜ್ಯರು ಬರಬೇಕು ಅಂತ ಹೇಳಿ ಆಸೆನೂ ಇದೆ, ಪೂಜ್ಯರಿಗೂ ಬರಬೇಕು ಅಂತ ಹೇಳುವ ಆಸೆ ಇದೆ. ಆದ್ರೆ ಇವತ್ತು ಬಹಳ ಧರ್ಮಸ್ಥಳ ಮತ್ತೆ ಈ ಭಾಗಕ್ಕೆ ಬಹಳ ದೂರ ಇದು ಡಿಸ್ಟೆನ್ಸ್ ದೂರ ಇದೆ ಪೂಜ್ಯರಿಗೆ. ಯಾಕಂತಂದ್ರೆ ಇವತ್ತು ಕಾರ್ಯಕ್ರಮಗಳು ಅವರಿಗೆ ಏಜ್ ಆದಾಗ ಕಾರ್ಯಕ್ರಮ ಹೊಸ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬರಬೇಕು ಅಂತ ಹೇಳುವಂತಹ ಕರೆಸ್ಬೇಕು ಅಂತ ಹೇಳುವಂತ ಇದೆ ಸರ್. ಆದ್ರೆ ಭಗವಂತ ಅವರಿಗೆ ಇನ್ನಷ್ಟು ಆರೋಗ್ಯ ಆಯುಷ್ಯ ಕೊಡ್ಲಿ, ಇಲ್ಲಿ ಹೊಸ ಕಾರ್ಯಕ್ರಮಗಳು ಆಯೋಜನೆ ಮಾಡುವಂತಹ ಒಂದು ಅವಕಾಶ ಒಟ್ಟಾರೆ ಅದ್ದೂರಿಯಾಗಿ ಎಂಕೆ ಹುಬ್ಬಳ್ಳಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಎಂಕೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.